ನಮಸ್ಕಾರ ಟ್ರೇಡರ್ಸ್. ಒಂದು ವೇಳೆ ನೀವು ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅಂತ ನೀವು ಈ ವಿಡಿಯೋನ ನೋಡಿ ತಿಳ್ಕೊಳ್ಬೋದು. ಸೊ ಮೊದಲಿಗೆ ನಾನು ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಏನಿದೆ ಇದರ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಇಂಡಸ್ಇಂಡ್ ಬ್ಯಾಂಕ್ ಭಾರತದ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಇಲ್ಲಿ ನಾನು ಹೇಳ್ತೇನೆ ಕೇಳಿ. ಇದು ಇಂಡಸ್ಇಂಡ್ ಬ್ಯಾಂಕ್ 1994ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಭಾರತೀಯ ವಲಸಿಗ ಸಮುದಾಯದ ಸಹಕಾರದೊಂದಿಗೆ ಶ್ರೀಚಂದ್ ಪಿ ಹಿಂದೂಜಾ ಅವರು ಸ್ಥಾಪಿಸಿದ ವೇದಿಕೆಯಿಂದ ಪ್ರಾರಂಭವಾಯಿತು. ಇಂಡಸ್ಇಂಡ್ ಬ್ಯಾಂಕ್ ಎಂಬ ಹೆಸರು ಸಿಂಧೂ ಕಣಿವೆ ನಾಗರಿಕತೆಯಿಂದ ಪ್ರೇರಿತವಾಗಿದೆ. ಇದರ ಸೇವೆಗಳು ಇದು ವೈಯಕ್ತಿಕ ಮತ್ತು ಕಾರ್ಪೊರೇಟ್ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತೆ. ಚಿಲ್ಲರೆ ಬ್ಯಾಂಕಿಂಗ್, ಗ್ರಾಹಕರ ಹಣಕಾಸು, ಕಾರ್ಪೊರೇಟ್ ಬ್ಯಾಂಕಿಂಗ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಪರಿಣತಿ ಹೊಂದಿದೆ. ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಸಹ ಇದು ಒದಗಿಸುತ್ತದೆ. ಇದರ ಶಾಖೆಗಳು ಮತ್ತು ATMಗಳ ಬಗ್ಗೆ ನಾವು ನೋಡೋದಾದರೆ ಭಾರತದಾದ್ಯಂತ ವ್ಯಾಪಕವಾದ ಶಾಖೆಗಳು ಮತ್ತು ATM ಜಾಲವನ್ನು ಹೊಂದಿದೆ. ಲಂಡನ್, ದುಬೈ ಮತ್ತು ಅಬುಧಾಬಿಯಲ್ಲಿ ಪ್ರತಿನಿಧಿ ಕಚೇರಿಗಳನ್ನು ಸಹ ಹೊಂದಿದೆ. ಇದು ತಂತ್ರಜ್ಞಾನ ಆಧಾರಿತ ಬ್ಯಾಂಕಿಂಗ್ ಸೇವೆಗಳಿಗೆ ಹೆಸರುವಾಸಿಯಾಗಿದೆ. ಗ್ರಾಹಕರಿಗೆ ಅನುಕೂಲಕರ ಮತ್ತು ನವೀನ ಬ್ಯಾಂಕಿಂಗ್ ಪರಿಹಾರಗಳನ್ನು ನೀಡುವಲ್ಲೂ ಗಮನ ಹರಿಸುತ್ತದೆ. ಸೊ ಹಾಗಾಗಿ ಈ ಇಂಡಸ್ಇಂಡ್ ಬ್ಯಾಂಕಿನ ಒಂದು ಶೇರನ್ನ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡಿ. ಇಂಡಸ್ಇಂಡ್ ಬ್ಯಾಂಕ್ ಏನಿದೆ ಇದರ ಒಂದು ಸ್ಕ್ರೀನರ್ ಡಾಟಿನಲ್ಲಿ ನಾವು ನೋಡೋದಾದರೆ ಇಂಡಸ್ಇಂಡ್ ಬ್ಯಾಂಕ್ನ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ನೀವು ನೋಡ್ಬೋದು. 53,000 ಕೋಟಿ ಇದೆ. ಹಾಗೆ ಈಗ ಕರೆಂಟ್ ಪ್ರೈಸ್ 681 ಇದೆ. ಹಾಗೆಯೇ ಬುಕ್ ವ್ಯಾಲ್ಯೂ ಏನಿದೆ 836 ಇದೆ. ಯಾವ ಒಂದು ಶೇರು ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ ಅದು ತುಂಬಾ ಉತ್ತಮವಾದಂತಹ ಒಂದು ಶೇರ್ ಆಗಿರುತ್ತೆ. ಇದು ಮರುಭೂಮಿಯಲ್ಲಿ ನಾವು ನೀರು ಹುಡುಕಿದ ಹಾಗೆ ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಇರುವಂತಹ ಸ್ಟಾಕ್ಗಳು, ಅದರಲ್ಲೂ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು. ಈಗ ನಾವು ನೋಡಬೇಕಾದ್ರೆ ಇಂಡಸ್ಇಂಡ್ ಬ್ಯಾಂಕ್ನ ಬುಕ್ ವ್ಯಾಲ್ಯೂ 836 ಇದೆ ಮತ್ತು ಅದರ ಕರೆಂಟ್ ಪ್ರೈಸ್ 681. ಇದು ಉತ್ತಮವಾದಂತಹ ಬೆಲೆಗೆ ಸಿಗ್ತಾ ಇರುವಂತಹ ಒಂದು ಸ್ಟಾಕ್. ಹಾಗೆಯೇ ಇದರ ನೀವು ಇಂಡಸ್ಟ್ರಿ PE ನೋಡ್ಬೋದು 9.91 ಇದೆ. ಹಾಗೆಯೇ ಇದರ ಒಂದು ಸ್ಟಾಕ್ PE 7.31 ಇದೆ. ಇದು ಅಂಡರ್ ವ್ಯಾಲ್ಯೂ ಸ್ಟಾಕ್ ಕೂಡ ಆಗಿದೆ. ಹಾಗೆ ಇದು ಉತ್ತಮ ಡಿವಿಡೆಂಡ್ ಈಲ್ಡ್ ಕೂಡ ಕೊಡುವಂತಹ ಒಂದು ಸ್ಟಾಕ್. ಅದೇ ರೀತಿ ನೀವು ROCE ಮತ್ತು ROE ನೋಡ್ಬೋದು. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮತ್ತು ರಿಟರ್ನ್ ಆನ್ ಈಕ್ವಿಟಿ ಇದು ಕೂಡ ತುಂಬ ಉತ್ತಮವಾಗಿರುವಂತಹ ಒಂದು ಶೇರು. ಸೇಲ್ಸ್ ಗ್ರೋತ್ ಆಗಿರಲಿ, ನೆಟ್ ಪ್ರಾಫಿಟ್ ಆಗಿರಲಿ, ಇದೇ ರೀತಿ ನೀವು ಈ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡೋದಾದರೆ ಹಾಗೆ ಇಲ್ಲಿ PE ರೇಷಿಯೋ ಏನಿದೆ ಮೀಡಿಯನ್ PE ರೇಷಿಯೋಗಿಂತ ಕಡಿಮೆ ಇದೆ. ಇಲ್ಲಿ ಮೀಡಿಯನ್ PE 14 ಇದೆ. ಹಾಗೆ ಇದರ ಈಗಿನ ಒಂದು PE 7.1 ಇದೆ. ಸೊ ಹಾಗಾಗಿ ಇದು ತುಂಬ ಉತ್ತಮವಾದಂತಹ ಸ್ಟಾಕ್, ಅಂಡರ್ ವ್ಯಾಲ್ಯೂ ಮತ್ತು ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಇರುವಂತಹ ಒಂದು ಸ್ಟಾಕ್. ನೀವು ಪೀರ್ ಕಂಪ್ಯಾರಿಸನ್ ಬೇರೆ ಬ್ಯಾಂಕ್ಗಳ ಒಂದು ಸ್ಥಿತಿಯನ್ನು ನೋಡಿದಾಗ ಇಲ್ಲಿ ಇಂಡಸ್ಟ್ರಿ PE 9.91 ಇದೆ. ಇದು ಪ್ರೈವೇಟ್ ಸೆಕ್ಟರ್ಗಳು ಏನಿದೆ ಬ್ಯಾಂಕ್ಗಳಲ್ಲಿ ಇರುವಂತಹ ಒಂದು ಇಂಡಸ್ಟ್ರಿ PE. ಅದರಲ್ಲಿ HDFC ಬ್ಯಾಂಕ್ ಏನಿದೆ ಇದು ಓವರ್ ವ್ಯಾಲ್ಯೂ ಸ್ಟಾಕ್ ಆಗಿದೆ. ICICI ಬ್ಯಾಂಕ್ ಏನಿದೆ ಇದು ಕೂಡ ಓವರ್ ವ್ಯಾಲ್ಯೂ ಸ್ಟಾಕ್ ಇದೆ. ಹಾಗೆಯೇ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಏನಿದೆ ಇದು ಕೂಡ ಓವರ್ ವ್ಯಾಲ್ಯೂ ಸ್ಟಾಕ್ ಇದೆ. ಆಕ್ಸಿಸ್ ಬ್ಯಾಂಕ್ ಕೂಡ ಓವರ್ ವ್ಯಾಲ್ಯೂ ಇದೆ. IDBI ಬ್ಯಾಂಕ್ ಏನಿದೆ ಇದು ಕೂಡ ಓವರ್ ವ್ಯಾಲ್ಯೂ. ಇಂಡಸ್ಇಂಡ್ ಬ್ಯಾಂಕ್ ನೋಡಿ ಇದು ನಮಗೆ ಅಂಡರ್ ವ್ಯಾಲ್ಯೂ ಸ್ಟಾಕ್ ಆಗಿದೆ. ಸೊ ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಈಗ ನಮಗೆ ಅಂಡರ್ ವ್ಯಾಲ್ಯೂ ಸ್ಟಾಕ್ಸಲ್ಲಿ ಸಿಗ್ತಾ ಇರುವಂಥದ್ದು ಇಂಡಸ್ಇಂಡ್ ಬ್ಯಾಂಕ್. ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ ಆಗಿರಲಿ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ನಾವೀಗ ನೆಟ್ ಪ್ರಾಫಿಟ್ನ ನೋಡ್ತಾ ಹೋದರೆ ಪ್ರತಿ ವರ್ಷ 2013, 14, 15, 16, 17 ಏನಿದೆ ಇದರಲ್ಲಿ ನೀವು ನೋಡ್ಬೋದು ನೆಟ್ ಪ್ರಾಫಿಟ್ 1061, 1408, 1794, 2786 ನೀವು ನೋಡ್ಬೋದು. ಇದು TTM ಕೂಡ ಪಾಸಿಟಿವ್ನಲ್ಲಿ ಇದೆ. ಇದು ನೆಟ್ ಪ್ರಾಫಿಟು. ಹಾಗೆ ನೀವು EPS ನೋಡ್ಬೋದು. ಅರ್ನಿಂಗ್ ಪರ್ ಶೇರ್ 20, 26, 33, 38, 47, 60. ಸೊ ಒಳ್ಳೆಯ ಒಂದು ಅರ್ನಿಂಗ್ ಪರ್ ಶೇರ್ನ ಇದು ಕೊಡ್ತಾ ಇದೆ. ಡಿವಿಡೆಂಡ್ ಪೇಔಟು ಕೂಡ ಇದು ಪಾಸಿಟಿವಲ್ಲೇ ಇದೆ. ಹಾಗಾಗಿ ಇದರ ಒಂದು ರಿಟರ್ನ್ ಆನ್ ಈಕ್ವಿಟಿ, ಸ್ಟಾಕ್ ಪ್ರೈಸ್ CAGR, ಕಾಂಪೌಂಡ್ ಪ್ರಾಫಿಟ್ ಗ್ರೋತು, ಹಾಗೆ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಪ್ರತಿಯೊಂದು ಕೂಡ ಪಾಸಿಟಿವಲ್ಲಿದೆ. ಹಾಗೆ ಇದು ಸ್ಟಾಕ್ ಪ್ರೈಸ್ CAGR ಇದೆ, ಇದು ನೆಗೆಟಿವಲ್ಲಿದ್ದರೂ ಕೂಡ ಈ ಕಂಪನಿಯ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಬ್ಯಾಲೆನ್ಸ್ ಶೀಟ್ನ ನೀವು ನೋಡೋದಾದರೆ ಇಲ್ಲಿ ಕೂಡ ಈಕ್ವಿಟಿ ಕ್ಯಾಪಿಟಲು ಮತ್ತು ರಿಸರ್ವ್ಸು, ಡೆಪಾಸಿಟ್ಸು, ಬೊರೋಂಗ್ಸು ನೀವೆಲ್ಲ ನೋಡ್ಬೋದು. ಇದು ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಸ್ಟಾಕು. ಕ್ಯಾಶ್ ಫ್ಲೋನಲ್ಲಿ ನೋಡೋದಾದರೆ ನೆಟ್ ಕ್ಯಾಶ್ ಫ್ಲೋ 1979 ಕೋಟಿ, 4010 ಕೋಟಿ. ಈಗ ಕೊನೆ ಮೂಮೆಂಟಲ್ಲಿ 2023 ಮತ್ತು 2024ರಲ್ಲಿ ಇದು ನೆಟ್ ಕ್ಯಾಶ್ ಫ್ಲೋನ ಸಾಲದಲ್ಲಿ 19,710ರಲ್ಲಿದೆ. ಒಂದು ವೇಳೆ ಈ ಸ್ಟಾಕನ್ನು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೋಡೋದಾದರೆ ಈ ರೇಷಿಯೋನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ರಿಟರ್ನ್ ಆನ್ ಈಕ್ವಿಟಿನಲ್ಲಿ 17%, ಮೋರ್ ದೆನ್ 17% ಮತ್ತು 13, 14, 7, 10, 14, 15% ರೇಷಿಯೋಸ್ ಇದೆ. ಸೊ ಒಂದು ಆ್ಯಾವ್ರೇಜ್ ಆಗಿ ನೋಡಿದ್ರೆ ಇದು ಕೂಡ ಒಳ್ಳೆ ROEನ ಕೊಡ್ತಾ ಇದೆ.
ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಪ್ರೊಮೋಟರ್ಸ್ 16% ಇದೆ, ಹಾಗೆ FIS 24% ಹೋಲ್ಡ್ ಮಾಡಿದ್ದಾರೆ, DI ಕೂಡ 42% ಹೋಲ್ಡ್ ಮಾಡಿದ್ದಾರೆ. ಇದರಲ್ಲಿ ಗೌರ್ಮೆಂಟ್ ಕೂಡ 0.39% ಇನ್ವೆಸ್ಟ್ಮೆಂಟ್ ಮಾಡಿದೆ, ಪಬ್ಲಿಕ್ ಕೂಡ 16.16% ಇಲ್ಲಿ ಹೋಲ್ಡಿಂಗ್ಸ್ ಇದೆ. ಸೊ ಓವರಾಲ್ ಆಗಿ ನೋಡಿದಾಗ ಈ ಒಂದು ಇಂಡಸ್ಇಂಡ್ ಬ್ಯಾಂಕನ್ನು ನಾವು ಲಾಂಗ್ ಟರ್ಮ್ಗೆ ಪ್ಲ್ಯಾನ್ ಮಾಡಿದರೆ ಇಲ್ಲಿ ನಮಗೆ ಒಂದು ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಇರುವಂಥ ಸ್ಟಾಕ್ ಆಗಿದೆ. ಅದೇ ರೀತಿ ಇಲ್ಲಿ ನಮಗೆ ಇಂಡಸ್ಟ್ರಿ ಪಿಗಿಂತ ಸ್ಟಾಕ್ ಪಿ ಕಡಿಮೆ ಇದೆ, ಇದು ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಇದೆ. ಒಂದು ವೇಳೆ ನೀವು ಈ ಒಂದು ಸ್ಟಾಕ್ಸನ್ನು ಹೋಲ್ಡ್ ಮಾಡೋದಾದರೆ ಲಾಂಗ್ ಟರ್ಮ್ಗೆ ಇದು ಉತ್ತಮವಾದಂತಹ ಸ್ಟಾಕ್ಸ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಾವೀಗ ಟೆಕ್ನಿಕಲ್ ಅನಾಲಿಸಿಸನ್ನು ನೋಡೋದಾದರೆ ಇಂಡಸ್ಇಂಡ್ ಬ್ಯಾಂಕ್ನ 52 ವೀಕ್ ಹೈ ಏನಿದೆ 1576 ಇದೆ, ಮತ್ತು 52 ವೀಕ್ ಲೋ ಏನಿದೆ 606 ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ಇವತ್ತು 13 ಮಾರ್ಚ್ 2025 ಅಂದರೆ 12 ಮಾರ್ಚ್ 2025 ಇವತ್ತು ಎಕ್ಸಾಕ್ಟಾಗಿ 606 ಲೋ ಇಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ತಿದೆ. ಹಾಗೆಯೇ ನಿನ್ನೆ ನೋಡ್ಬೋದು ನೀವು ದಿನಾಂಕ 11 ಮಾರ್ಚ್ 2025 ಒಂದೇ ದಿನಕ್ಕೆ 244 ರೂಪೀಸ್ ಕೆಳಗಡೆ ಬಿದ್ದಿರುವಂತಹ ಮಾರ್ಕೆಟ್ ಇದು 27% ಒಂದೇ ದಿನದಲ್ಲಿ ಕ್ರ್ಯಾಶ್ ಆಗಿರುವಂಥದ್ದು. ಆದರೆ ನೀವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ ಹೋದ ವರ್ಷದ ಲೋ ಪ್ರೈಸಿಂದಾನೇ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿರೋದ್ರಿಂದ ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಹೋದ ವರ್ಷದ ಲೋ ಪ್ರೈಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ. ಹಾಗೆಯೇ ಇಲ್ಲಿ RSI ಕೂಡ ನೀವು ನೋಡ್ಬೋದು ಸ್ಟಾಕ್ ಓವರ್ ಸೋಲ್ಡ್ ಆಗಿತ್ತು, ಇಲ್ಲಿಂದನೇ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದೆ. 606 ಅನ್ನೋದು ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು. ಹಾಗೆಯೇ ವೀಕ್ಲಿನ ನಾವು ನೋಡಿದಾಗ ಇಲ್ಲಿ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿರುವಂಥದ್ದು 606ಗೆ, ಇಲ್ಲಿಂದನೇ ಮಾರ್ಕೆಟು ಈಗ ಮೇಲೋಗ್ತದೆ. ವೀಕ್ಲಿ 200 EMA ನಾವು ನೋಡಿದಾಗ 1215 ಏನಿದೆ ಇದನ್ನು ಬ್ರೇಕ್ಔಟ್ ಮಾಡಿದರೆ ತುಂಬ ಉತ್ತಮವಾದಂತಹ ಒಂದು ಮಾರ್ಕೆಟಲ್ಲಿ ಟ್ರೆಂಡನ್ನು ಕಾಣ್ಬೋದು. ಹಾಗೆ ಡೈಲಿನಲ್ಲೂ ಕೂಡ ನೋಡಿದರೆ 1155 ಏನಿದೆ ಇದು ಕೂಡ ತುಂಬ ಉತ್ತಮವಾದಂತಹ ಒಂದು ರೆಸಿಸ್ಟೆನ್ಸ್ ಆಗಿದೆ. ಈ 1153 ಒಂದು ವೇಳೆ ಬ್ರೇಕ್ಔಟ್ ಆದರೆ ಉತ್ತಮವಾದಂತಹ ಲಾಭವನ್ನು ನಾವು ಕಾಣ್ಬೋದು. ಹಾಗೆ ನೀವೇನಾದರೂ ಒಂದು ವೇಳೆ ಇದರಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೆ ಹೋದರೆ ಖಂಡಿತವಾಗಿ ಇದು ಇಂಡಸ್ಇಂಡ್ ಬ್ಯಾಂಕ್ ಈ ಸಮಯದಲ್ಲಿ ಇದು ಉತ್ತಮವಾಗಿ ಹೂಡಿಕೆ ಮಾಡೋದಕ್ಕೆ ಇರುವಂತಹ ಸ್ಟಾಕ್. ನೀವೇನಾದರೂ ಇದೇ ರೀತಿ ಬೇರೆ ಸ್ಟಾಕ್ಗಳನ್ನು ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.